ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಈ 8 ಜಿಲ್ಲೆಗೆ ಪಿಂಚಣಿಯನ್ನ ಇಂದು ಜಮಾ ಆಗಲಿದೆ. ಹೌದು, ಪಿಂಚಣಿಯನ್ನ ಈ ಬಾರಿ ಹೆಚ್ಚಳವಾಗಲಿದೆಯಾ? ಹೆಚ್ಚಳ ಆದರೆ ಎಷ್ಟು ಹೆಚ್ಚಳ ಆಗಿದೆ? ಇನ್ನು ಜುಲೈ ತಿಂಗಳ ಪಿಂಚಣಿಯ ಬಿಡುಗಡೆ ದಿನಾಂಕ ಕೂಡ ನಿಗದಿಯಾಗಿದೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಪ್ರಮುಖ ಮಾಹಿತಿ ಇರೋ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ರಾಜ್ಯದ ಲಕ್ಷಾಂತರ ಹಿರಿಯ ನಾಗರಿಕರು, ವಿಕಲಚೇತನರು ಹಾಗೂ ಮಹಿಳೆಯರು ಪ್ರತಿ ತಿಂಗಳು ಕಾಯುವ ಅತ್ಯಂತ ಪ್ರಮುಖ ದಿನ ಎಂದರೆ ಅದು ಪಿಂಚಣಿ ಬಿಡುಗಡೆ ಆಗುವ ದಿನ. ಇವತ್ತು ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ 2 ಅತ್ಯಂತ ದೊಡ್ಡ ಮತ್ತು ಪ್ರಮುಖ ಸುದ್ದಿಗಳು ಹೊರಬಿದ್ದಿವೆ. ಒಂದು ಕಡೆ ಜುಲೈ ತಿಂಗಳ ಹೊಸ ಪಿಂಚಣಿ ಹಣ ಫಲಾನುಭವಿಗಳ ಖಾತೆಗೆ ಅಧಿಕೃತವಾಗಿ ಜಮಾವಣೆಯಾಗಲು ಶುರುವಾಗಿದೆ. ಇನ್ನೊಂದು ಕಡೆ ಕಳೆದ 2-3 ತಿಂಗಳುಗಳಿಂದ ಪಿಂಚಣಿ ಬಾರದೆ ತೊಂದರೆ ಅನುಭವಿಸುತ್ತಿರುವ ಸಾವಿರಾರು ಜನರಿಗೆ ಸರ್ಕಾರ ಮತ್ತು ಇಲಾಖೆಯ ಕಡೆಯಿಂದ ಹೊಸ ಮಾರ್ಗಸೂಚಿ ಪ್ರಕಟವಾಗಿದೆ. ನಿಮ್ಮ ಪಿಂಚಣಿ ಹಣ ಯಾಕೆ ನಿಂತು ಹೋಗಿದೆ, ಅದನ್ನು ಪುನಃ ಚಾಲ್ತಿ ಮಾಡುವುದು ಹೇಗೆ, ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಂದಿದೆ, ಈ ಎಲ್ಲ ಗೊಂದಲಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮತ್ತು ನಿಖರವಾದ ಮಾಹಿತಿಯನ್ನು ನೀಡಲಿದ್ದೇವೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇಂಥ ಉಪಯುಕ್ತ ಮಾಹಿತಿಯನ್ನು ತರಲು ಪ್ರೇರೇಪಣೆ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಜುಲೈ ತಿಂಗಳ ಪಿಂಚಣಿ ಯಾವಾಗ ಜಮಾ ಆಗುತ್ತೆ, ಅದರ ಬಗ್ಗೆ ಏನೆಲ್ಲ ಅಪ್ಡೇಟ್ ಇದೆ ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಜುಲೈ ತಿಂಗಳ ಪಿಂಚಣಿ ಹಣದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾತನಾಡೋಣ. ನಿನ್ನೆ ಸಂಜೆಯಿಂದಲೇ ರಾಜ್ಯದ ಹಲವು ಭಾಗಗಳಲ್ಲಿ ಪಿಂಚಣಿದಾರರ ಮೊಬೈಲ್ಗಳಿಗೆ ಹಣ ಜಮಾ ಆಗಿರುವ ಮೆಸೇಜ್ಗಳು ಬರಲು ಪ್ರಾರಂಭವಾಗಿವೆ. ನಮಗೆ ಬಂದಿರುವ ಪ್ರಾಥಮಿಕ ಕಮೆಂಟ್ಗಳು ಮತ್ತು ಫಲಾನುಭವಿಗಳ ಕಳುಹಿಸಿರುವ ದಾಖಲೆಗಳ ಪ್ರಕಾರ ಸದ್ಯಕ್ಕೆ ರಾಜ್ಯಾದ್ಯಂತ ಸುಮಾರು 10% 20% ಜನರಿಗೆ ಮಾತ್ರ ಜುಲೈ ತಿಂಗಳ ಮಾಸಾಸನ ಯಶಸ್ವಿಯಾಗಿ ತಲುಪಲಿದೆ. ಆದರೆ ಇಲ್ಲಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದರೆ, ಇನ್ನೂ ಸುಮಾರು 40% 50% ಜನರು ನಮಗೆ ಕಮೆಂಟ್ ಮಾಡಿ ನಮಗೆ ಇನ್ನೂ ಕೂಡ ಜುಲೈ ತಿಂಗಳ ಹಣ ಬಂದಿಲ್ಲ, ಅಷ್ಟೇ ಅಲ್ಲದೆ ಕಳೆದ 2-3 ತಿಂಗಳಿನಿಂದಲೂ ನಮಗೆ ಯಾವುದೇ ಹಣ ಜಮಾ ಆಗಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಇರುವ ಮುಖ್ಯ ಕಾರಣ ಏನಪ್ಪಾ ಅಂತಂದರೆ, ಸರ್ಕಾರದ ಇತ್ತೀಚಿನ ನಿಯಮದ ಪ್ರಕಾರ ಯಾರಿಗೆ ಜೂನ್ ತಿಂಗಳವರೆಗೆ ಯಾವುದೇ ತೊಂದರೆ ಇಲ್ಲದೆ ಪಿಂಚಣಿ ಸರಿಯಾಗಿ ಬಂದಿತ್ತೋ ಅಂಥವರಿಗೆ ಮಾತ್ರ ಜುಲೈ ತಿಂಗಳ ಹಣದ ಪ್ರಕ್ರಿಯೆ ತಕ್ಷಣವೇ ಪೂರ್ಣಗೊಂಡು ಖಾತೆಗೆ ಹಣ ಜಮಾ ಆಗುತ್ತೆ. ಒಂದು ವೇಳೆ ನಿಮ್ಮ ಪಿಂಚಣಿ ಮಾರ್ಚ್ ಮತ್ತು ಏಪ್ರಿಲ್ ಅಥವಾ ಮೇ ತಿಂಗಳಿನಿಂದಲೇ ಪೆಂಡಿಂಗ್ ಉಳಿದಿದ್ರೆ ಅಂಥವರಿಗೆ ಜುಲೈ ತಿಂಗಳ ಹಣ ತಾನಾಗಿಯೇ ಬರುವುದಿಲ್ಲ. ನೀವು ಕಡ್ಡಾಯವಾಗಿ ನಿಮ್ಮ ಹತ್ತಿರದ ಪಿಂಚಣಿ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ದಾಖಲಾತಿಗಳನ್ನು ನೀವು ಒಂದ್ಸಾರಿ ಸರಿಪಡಿಸ್ಕೊಳ್ಬೇಕಾಗುತ್ತೆ. ಇದರ ಬಗ್ಗೆ ಮುಂದೆ ನಾನು ವಿವರವಾಗಿ ಹೇಳ್ತೇನೆ. ಹಣ ಬಿಡುಗಡೆ ಆಗಿರುವ ಜಿಲ್ಲೆಗಳು ಯಾವ್ಯಾವು? ಹೌದು, ಈಗಾಗಲೇ ಜುಲೈ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿರುವ ಆ ಪ್ರಮುಖ ಜಿಲ್ಲೆಗಳು ಯಾವ್ಯಾವು ಎಂಬುದನ್ನು ಈ ಲಿಸ್ಟ್ ನಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ಜಿಲ್ಲೆ ಈ ಲಿಸ್ಟ್ ನಲ್ಲಿ ಇದೆಯಾ ಎಂದು ದಯವಿಟ್ಟು ಗಮನವಿಟ್ಟು ನೋಡಿ. ಇದರಲ್ಲಿ ಮೊದಲನೇದಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು, ಇಲ್ಲಿನ ಬಹುತೇಕ ಅರ್ಹ ಫಲಾನುಭವಿಗಳಿಗೆ ಹಣ ಸಂದಾಯವಾಗಿದೆ. ನಂತರ ಹಳೆ ಮೈಸೂರು ಭಾಗದ ಮಂಡ್ಯ ಹಾಗೂ ಹಾಸನ ಜಿಲ್ಲೆಗಳು, ಇನ್ನು ಬಯಲುಸೀಮೆ ಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಪಿಂಚಣಿ ಜಮಾ ಆಗಿದೆ. ಉತ್ತರ ಕರ್ನಾಟಕ ಮತ್ತು ಮಲೆನಾಡು ಭಾಗಕ್ಕೆ ಬಂದರೆ ಧಾರವಾಡ, ಗದಗ, ಬೆಳಗಾವಿ ಈ ಜಿಲ್ಲೆಗಳಲ್ಲಿ ಪಿಂಚಣಿ ವಿತರಣೆ ಪ್ರಕ್ರಿಯೆ ವೇಗವಾಗಿ ನಡೀತಾ ಇದೆ. ಕರಾವಳಿ ಭಾಗದ ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಹಣ ಕ್ರೆಡಿಟ್ ಆಗಿದೆ. ಕೊನೆಯದಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಗರಿಷ್ಠ ಪ್ರಮಾಣದ ಜನರಿಗೆ ಜುಲೈ ಮಾಸಾಸನ ತಲುಪಿದೆ. ಸ್ನೇಹಿತರೆ, ಈ ಜಿಲ್ಲೆಗಳಲ್ಲಿ ಜೂನ್ ತಿಂಗಳವರೆಗೆ ನಿಯಮಿತವಾಗಿ ಪಿಂಚಣಿ ಪಡೆಯುತ್ತಿದ್ದ ಬಹುತೇಕ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಹಣ ಸಿಕ್ಕಿದೆ. ಇನ್ನುಳಿದ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ತಾಂತ್ರಿಕ ಕಾರಣಗಳಿಂದಾಗಿ ವಿತರಣೆ ಬಾಕಿ ಉಳಿದಿದೆ. ಇಲಾಖೆಯ ಮಾಹಿತಿ ಪ್ರಕಾರ ಇವತ್ತು ಮತ್ತು ನಾಳೆ ಒಳಗಾಗಿ ಅಥವಾ ಈ ವಾರ ಮುಗಿಯೋದರ ಒಳಗಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಅರ್ಹ ಫಲಾನುಭವಿಗಳ ಖಾತೆಗೆ ಜುಲೈ ತಿಂಗಳ ಪಿಂಚಣಿ ಕಂಪ್ಲೀಟ್ ಆಗಿ ಜಮಾ ಆಗುತ್ತೆ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಆ ಜಿಲ್ಲೆಗೆ ಜಮಾ ಆಗಿದೆಯಾ ಅಥವಾ ಇಲ್ಲೋ ಎಂಬುದನ್ನು ನಾನು ಹೇಳ್ತೇನೆ. ಸ್ನೇಹಿತರೆ, ಈ ಜಿಲ್ಲೆಗಳಲ್ಲಿ ಜೂನ್ ತಿಂಗಳವರೆಗೆ ನಿಯಮಿತವಾಗಿ ಪಿಂಚಣಿ ಪಡೆಯುತ್ತಿದ್ದ ಬಹುತೇಕ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಹಣ ಸಿಕ್ಕಿದೆ. ಇನ್ನುಳಿದ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ತಾಂತ್ರಿಕ ಕಾರಣಗಳಿಂದಾಗಿ ವಿತರಣೆ ಬಾಕಿ ಉಳಿದಿದೆ. ಇಲಾಖೆಯ ಮಾಹಿತಿ ಪ್ರಕಾರ ಇವತ್ತು ಮತ್ತು ನಾಳೆಯ ಒಳಗಾಗಿ ಅಥವಾ ಈ ವಾರ ಮುಗಿಯುವುದರ ಒಳಗಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಅರ್ಹ ಫಲಾನುಭವಿಗಳ ಖಾತೆಗೆ ಜುಲೈ ತಿಂಗಳ ಪಿಂಚಣಿ ಕಂಪ್ಲೀಟ್ ಆಗಿ ಜಮಾವಣೆ ಆಗುತ್ತೆ. ಹಾಗೆ ಕೆಲವೊಂದಿಷ್ಟು
ಜನರು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ನಮಗೆ ಇನ್ನೂ ಯಾಕೆ ಪಿಂಚಣಿ ಜಮಾ ಆಗ್ತಾ ಇಲ್ಲ, ಏನಾದರೂ ಹೊಸ ಮಾರ್ಗಸೂಚಿ ಬಿಡುಗಡೆ ಆಗಿದೆಯಾ, ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. ಬನ್ನಿ ಈಗ ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬರೋಣ. ಕಳೆದ 2-3 ತಿಂಗಳುಗಳಿಂದ ಪಿಂಚಣಿ ಬಾರದೇ ಇರುವವರ ಸಮಸ್ಯೆ ಏನು, ಸರ್ಕಾರ ಯಾಕೆ ಇಷ್ಟು ಜನರ ಪಿಂಚಣಿಯನ್ನು ತಡೆ ಹಿಡಿದಿದೆ? ಸ್ನೇಹಿತರೆ, ಕಂದಾಯ ಇಲಾಖೆ ಮತ್ತು ಪಿಂಚಣಿ ನಿರ್ದೇಶನಾಲಯವು ಇತ್ತೀಚೆಗೆ ಎಲ್ಲ ಪಿಂಚಣಿ ಯೋಜನೆಗಳ ಫಲಾನುಭವಿಗಳ ಡಾಟಾವನ್ನು ಮರುಪರಿಶೀಲನೆಯನ್ನು ಮಾಡ್ತಾ ಇದೆ. ಈ ಪ್ರಕ್ರಿಯೆಯಲ್ಲಿ ಅರ್ಹತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗುತ್ತದೆ. ಉದಾಹರಣೆಗೆ ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ವೇತನ ಅಥವಾ ವಿಕಲಚೇತನರ ಮಾಸಾಸನ ಪಡೆಯುವ ವ್ಯಕ್ತಿಗಳ ವಯಸ್ಸು ಮತ್ತು ಆದಾಯದ ಮಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಲಾಗುತ್ತದೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ವಯಸ್ಸು ಮತ್ತು ನೀವು ಪಿಂಚಣಿ ಮಂಜೂರಾತಿ ಮಾಡಿಕೊಳ್ಳುವಾಗ ನೀಡಿದ ವಯಸ್ಸಿನಲ್ಲಿ ವ್ಯತ್ಯಾಸವಿದ್ದರೆ ಅಥವಾ ನಿಮ್ಮ ವಾರ್ಷಿಕ ಆದಾಯ ನಿಗದಿತ ಮಿತಿಗಿಂತ ಹೆಚ್ಚಾಗಿ ಎಂದು ಸಿಸ್ಟಮ್ಗೆ ಕಂಡು ಬಂದರೆ ಅಂಥವರ ಪಿಂಚಣಿನ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳಲಾಗುತ್ತದೆ. ಆದರೆ ಇದಕ್ಕೆ ಹೆದರಬೇಕಾದ ಅಗತ್ಯವಿಲ್ಲ. ನೀವು ನಿಜವಾದ ಅರ್ಹ ಫಲಾನುಭವಿಗಳಾಗಿದ್ದರೆ ಪೂರಕ ದಾಖಲಾತಿಗಳನ್ನು ಒದಗಿಸುವ ಮೂಲಕ ನಿಮ್ಮ ಪೆಂಡಿಂಗ್ ಹಣವನ್ನು ಮತ್ತು ಮುಂದಿನ ತಿಂಗಳ ಪಿಂಚಣಿಯನ್ನು ಕೂಡ ಪುನಃ ಚಾಲ್ತಿ ಮಾಡಿಕೊಳ್ಳಬಹುದು ಎಂದು ಇಲಾಖೆ ಹೊಸ ಮಾರ್ಗಸೂಚಿಯನ್ನು ತಿಳಿಸಿದೆ. ಇನ್ನು ಪೆಂಡಿಂಗ್ ಹಣ ಪಡೆಯಲು ಬೇಕಾಗುವ 4 ಪ್ರಮುಖ ದಾಖಲಾತಿಗಳು ಏನು? ಬನ್ನಿ ನೋಡೋಣ. ಹಾಗಾದರೆ ನಿಂತು ಹೋಗಿರುವ ಪಿಂಚಣಿಯನ್ನು ಪುನಃ ಆರಂಭಿಸಲು ನೀವು ಒದಗಿಸಬೇಕಾದ ಆ ಪ್ರಮುಖ ದಾಖಲಾತಿಗಳು ಯಾವ್ಯಾವ ಎಂಬುದನ್ನು ನೋಟ್ ಮಾಡಿಕೊಳ್ಳಿ. ಮೊದಲಾಗಿ ಆದಾಯ ಪ್ರಮಾಣ ಪತ್ರ. ನಿಮ್ಮ ಪ್ರಸ್ತುತ ಕುಟುಂಬದ ವಾರ್ಷಿಕ ಆದಾಯವು ಸರ್ಕಾರದ ನಿಯಮದ ಒಳಗಿದೆ ಎಂಬುದನ್ನು ಸಾಬೀತುಪಡಿಸಲು ಹೊಸ ಆದಾಯ ಪ್ರಮಾಣ ಪತ್ರವನ್ನು ನೀವು ನೀಡಬೇಕಾಗುತ್ತೆ. ಇನ್ನು ಎರಡನೇದಾಗಿ ಅತ್ಯಂತ ಮುಖ್ಯವಾದದ್ದು ವಯಸ್ಸಿನ ದೃಢೀಕರಣ ಪತ್ರ, ಏಜ್ ಪ್ರೂಫ್. ಹೌದು, ವಯಸ್ಸಿನ ಗೊಂದಲವನ್ನು ಬಗೆಹರಿಸಲು ಇಲಾಖೆಯು ಇತ್ತೀಚೆಗೆ ಕಟ್ಟುನಿಟ್ಟಿನ ಪುರಾವೆ ಕೇಳ್ತಾ ಇದೆ. ನೀವು ಈ ಹಿಂದೆ ಶಾಲೆಗೆ ಹೋಗಿದ್ರೆ ನಿಮ್ಮ ಶಾಲೆಯ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ TC ಅಥವಾ ಅಂಕಪಟ್ಟಿಯನ್ನು ಸಲ್ಲಿಸುವುದು ಅತ್ಯಂತ ಉತ್ತಮ ಮತ್ತು ಸುಲಭ ಮಾರ್ಗವಾಗಿದೆ. ಒಂದು ವೇಳೆ ನೀವು ಶಾಲೆಗೆ ಹೋಗದಿದ್ದರೆ ಅಧಿಕೃತ ವೈದ್ಯಾಧಿಕಾರಿಗಳಿಂದ ಪಡೆದ ವಯಸ್ಸಿನ ದೃಢೀಕರಣ ಪತ್ರ ಅಥವಾ ನಿಮ್ಮ ಅಪ್ಡೇಟ್ ಆಗಿರುವ ಆಧಾರ್ ಕಾರ್ಡನ್ನು ಸಲ್ಲಿಸಬೇಕಾಗುತ್ತೆ. ಮೂರನೇದಾಗಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಕಾಪಿ ಇರಬೇಕು. ಅಂದರೆ ನಿಮ್ಮ ಇತ್ತೀಚಿನ ಆಧಾರ್ ಕಾರ್ಡ್ ನಕಲು ಪ್ರತಿ ಮತ್ತು ಪಿಂಚಣಿ ಬರುವ ಬ್ಯಾಂಕ್ ಖಾತೆಯ ವಿವರಗಳನ್ನು ಒದಗಿಸಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಸೀಡಿಂಗ್ ಆಗಿರಬೇಕು. ಈ ದಾಖಲಾತಿಗಳನ್ನ ನೀವು ಸರಿಯಾಗಿ ಜೋಡಿಸಿ ಸಲ್ಲಿಸಿದರೆ ಮಾತ್ರ ನಿಮ್ಮ ಸಂಧ್ಯಾ ಸುರಕ್ಷಾ ಅಥವಾ ಅಂಗವಿಕಲರ ಪಿಂಚಣಿಯ ಎಲ್ಲ ಬಾಕಿಯನ್ನು ಒಟ್ಟಿಗೆ ಬಿಡುಗಡೆಯಾಗುತ್ತೆ. ಇನ್ನು ನಿಮ್ಮ ಪಿಂಚಣಿ ಸ್ಥಿತಿ ಪರಿಶೀಲನೆ ಮತ್ತು ಅದರ ಇನ್ನು ಕೊನೆಯದಾಗಿ ನಿಮ್ಮ ಪಿಂಚಣಿ ಯಾವ ಕಾರಣಕ್ಕಾಗಿ ನಿಂತಿದೆ ಎಂದು ನಿಮಗೆ ಗೊತ್ತಿಲ್ಲದಿದ್ದರೆ ನೀವು ಆನ್ಲೈನ್ ಮೂಲಕ ನಿಮ್ಮ ಪಿಂಚಣಿಯ ಸ್ಟೇಟಸನ್ನು ಒಂದ್ಸಾರಿ ಪರಿಶೀಲಿಸಿಕೊಳ್ಳಿ. ಆನ್ಲೈನ್ನಲ್ಲಿ ತಿಳಿದಿದ್ದರೆ ತಕ್ಷಣವೇ ನಿಮ್ಮ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿರುವ ಪಿಂಚಣಿ ಶಾಖೆಗೆ ಭೇಟಿ ನೀಡಿ ಅಲ್ಲಿ ನೀವು ಕಂಪ್ಯೂಟರ್ ಆಪರೇಟರ್ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಮ ಪಿಂಚಣಿ ನಂಬರನ್ನು ನೀಡಿದರೆ ಅವರು ನಿಮ್ಮ ಪಿಂಚಣಿ ನಿಲ್ಲಲು ಇರುವ ಕಾರಣಗಳು ಏನು ಎಂಬುದನ್ನು ತಕ್ಷಣವೇ ಅಲ್ಲೇ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಬನ್ನಿ. ಯಾರೆಲ್ಲ ಈಗಾಗಲೇ ದಾಖಲಾತಿಗಳನ್ನು ಸರಿಪಡಿಸಿಕೊಂಡಿದ್ದಾರೋ ಅಂಥವರ ಪೆಂಡಿಂಗ್ ಪಿಂಚಣಿ ಹಣ ಇವತ್ತು ಸಂಜೆ ಒಳಗಾಗಿ ಖಾತೆಗೆ ಜಮಾ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಈ ಸುದೀರ್ಘ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಊರಿನಲ್ಲಿರುವ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿರುವ ಹಿರಿಯ ನಾಗರಿಕರಿಗೆ ಮತ್ತು ಪಿಂಚಣಿದಾರರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೇರವಾಗಿ ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮಗೆ ಪಿಂಚಣಿ ಬಂದಿದೆಯಾ ಇಲ್ವಾ ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ. ಮತ್ತೊಂದು ಇಂಥವುದೇ ಪ್ರಮುಖ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.